ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಟು ಆರ್ಕಿಟೆಕ್ಚರ್ ಸಬ್ಜೆಕ್ಟ್ ಫಸ್ಟ್ ಇಯರ್ C25 ಸಿಲೆಬಸ್ ನ್ಯೂ ಸಿಲೆಬಸ್ ಪ್ರಕಾರ ಇರುವಂತಹ ಇಂಟ್ರೊಡಕ್ಷನ್ ಟು ಆರ್ಕಿಟೆಕ್ಚರ್ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲದೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇಲ್ಲಿ ನೀವು ನೋಡ್ಬೋದು 2 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ 2 ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತಿ, ಯಾವುದಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಇರ್ತಾವೆ, ಯಾವುದು ನೀವು ಜಾಸ್ತಿ ಫೋಕಸ್ ಮಾಡಬೇಕು ಅಂಥೇಳಿ ನಾನು ಟಿಪ್ಸ್ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಎಂಡ್ ತನಕ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತಾವೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮಾಡೆಲ್ ಕ್ವಶನ್ ಪೇಪರ್ 1. ಸೊ 1 ಫಸ್ಟ್ ಕ್ವಶನ್ ಪೇಪರ್ ಇದೆ, ಮಾಡೆಲ್ ಕ್ವಶನ್ ಪೇಪರ್. ಸೊ ಇಲ್ಲಿ ಕೊಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರ್ತೈತಿ ನಿಮಗೆ ಎಕ್ಸಾಮ್ದು 100 ಮಾರ್ಕ್ಸ್ ಇರ್ತೈತಿ. ಸೊ ಎಷ್ಟು ಟೈಮ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ 3 hours. ಓಕೆ, ನೆಕ್ಸ್ಟ್ ನೀವು ಪಾಸ್ ಮಾಡ್ಕೋಬೇಕಂದ್ರೆ ಎಷ್ಟು ಮಿನಿಮಮ್ ಮಾರ್ಕ್ಸ್ ತೊಗೋಬೇಕಂತ ನೀವು ಕೇಳ್ತೀರಿ. ಸೊ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್ ಈಸ್ 100ಗೆ ನೀವು ಎಷ್ಟು ತೊಗೋಬೇಕು, ಪಾಸ್ ಆಗಬೇಕಂದ್ರೆ ಮಿನಿಮಮ್ 40 ತೊಗೋಬೇಕು. 40ಗಿಂತ ಕಡಿಮೆ ತೊಗೊಂಡ್ರೆ ರಿಸಲ್ಟ್ ಫೇಲ್ ಅಂತ ಬರ್ತೈತಿ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನೋಟ್ ಮಾಡ್ಕೊಡ್ರಿ. ಸೊ ಮೋರ್ ದೆನ್ 40 ತೊಗೊಂಡ್ರೆ ನಿಮಗೆ ಸ್ಕೋರ್ ಆಗ್ತೈತಿ. ಓಕೆ, ಸೊ 40 ತೊಗೋಬೇಕಂದ್ರೆ ಯಾವುದ್ರ ಮೇಲೆ ನೀವು ಫೋಕಸ್ ಮಾಡಬೇಕು, ಯಾವ ಪಾರ್ಟ್ಸ್ ಮೇಲೆ ನೀವು ಫೋಕಸ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ. ಸೊ ಟೋಟಲಿ ಎಷ್ಟು ಸೆಕ್ಷನ್ಸ್ ಬರ್ತಾವೆ, ಇಲ್ಲಿ ಪಾರ್ಟ್ಸ್ ಬರ್ತಾವೆ ಅಂತಂತ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು. ಟೋಟಲ್ ಇಲ್ಲಿ ನಿಮಗೆ ಗೊತ್ತಾಗಬೇಕಂದ್ರೆ ಟೋಟಲ್ ಪಾರ್ಟ್ಸ್ ಎಷ್ಟಿದಾವೆ ಅಂದರೆ 4 ಅದಾವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಬರ್ತೈತಿ. ಈಚ್ ಹ್ಯಾವಿಂಗ್ ದ ಸಬ್ ಸೆಕ್ಷನ್. ಓಕೆ, ಪಾರ್ಟ್ ಎದಲ್ಲಿ ಏನು ಬರ್ತದೆ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಲಿ. ಇನ್ಸ್ಟ್ರಕ್ಷನ್ ಪ್ರಕಾರ ಏನಿದೆ ಅಂದರೆ ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ವ್ಯಾಲ್ಯೂಯೇಷನ್. ನೀವು ಫಸ್ಟ್ ಏನು ಆನ್ಸರ್ ಬರ್ತಿರಲ್ಲ ಅದನ್ನೇ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅದಕ್ಕಷ್ಟೇ ಮಾರ್ಕ್ಸ್ ಕೊಡ್ತಾರೆ. ನೀವು ಸಪೋಸ್ ಸೇಮ್ ಕ್ವಶನ್ಗೆ 2 ಆನ್ಸರ್ ಮಾಡಿದರೆ ಸೆಕೆಂಡ್ ಆನ್ಸರ್ ಅವರು ಕನ್ಸಿಡರ್ ಮಾಡೋಂಗಿಲ್ಲ ಮಾರ್ಕ್ಸಿಗೆ. ಫಸ್ಟ್ ಏನು ಬರ್ದಿರ್ತಲ್ಲ ಅದು ಕರೆಕ್ಟ್ ಇದ್ರೆ ಮಾರ್ಕ್ಸ್ ಇರ್ತೈತಿ, ತಪ್ಪಿದ್ರೆ ತಪ್ಪಂತ ಕನ್ಸಿಡರ್ ಮಾಡ್ತಾರೆ, 0 ಕೊಡ್ತಾರೆ. ಓಕೆ, ಸೊ ಅದಕ್ಕೆ ನೀವು ಯೋಚನೆ ಮಾಡಿ ಆನ್ಸರ್ ಮಾಡಿರಿ. ಯಾಕಂದರೆ ಫಸ್ಟ್ ಪಾರ್ಟ್ ಎದಲ್ಲಿ ಫಸ್ಟ್ ಸಬ್ಸೆಕ್ಷನ್ MCQ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತಾವೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, MCQ ಇರ್ಬೋದು. ನೀವು ಫಸ್ಟ್ ಏನು ಆನ್ಸರ್ ಮಾಡ್ತಿರಲ್ಲ, MCQದೊಳಗೆ ಸಪೋಸ್ ಆನ್ಸರ್ ಬಿ ಇತ್ತಂದರೆ ಕರೆಕ್ಟ್ ಬಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾವೆ. ಸಪೋಸ್ ಫಸ್ಟಿಗೆ ನೀವು ರಾಂಗ್ ಬರೋದು, ನೆಕ್ಸ್ಟ್ ನೀವು ಆನ್ಸರ್ ಸಪೋಸ್ ಎ ಅಂತ ಬರೆದ್ರೆ ಕರೆಕ್ಟ್ ಇದ್ದರೂ ಎ ಆನ್ಸರ್ ಕರೆಕ್ಟ್ ಇದ್ದರೂ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ. ಅದಕ್ಕೆ ನೀವು ಯೋಚನೆ ಮಾಡಿ ಸಿಂಗಲ್ ಆನ್ಸರ್ ಬರೀರಿ, ಡಬಲ್ ಆನ್ಸರ್ ಬರಲಿಕ್ಕೆ ಹೋಗಬೇಡ್ರಿ ಸೇಮ್ ಕ್ವಶನ್ಗೆ. ಓಕೆ, ಸೊ ಇದು ಇನ್ಸ್ಟ್ರಕ್ಷನ್. ಸೊ ಪಾರ್ಟ್ ಎದಲ್ಲಿ ಫಸ್ಟ್ 15 ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಈಚ್ ಕ್ಯಾರೀಸ್ 1 ಮಾರ್ಕ್. ಸೊ 1 ಮಾರ್ಕ್ ಅಂದರೆ ಟೋಟಲ್ ನಿಮಗೆ 15 ಮಾರ್ಕ್ಸ್ ಇರ್ತೈತಿ ಕರೆಕ್ಟ್ ಆನ್ಸರ್ ಮಾಡಿದರೆ. ನೆಕ್ಸ್ಟ್ ಸೆಕೆಂಡ್ ಸಬ್ ಸೆಕ್ಷನ್ ಅಂದರೆ ಪಾರ್ಟ್ ಎದಲ್ಲಿನೇ MCQ ಆದಮೇಲೆ ನಿಮಗೆ ಏನು ಬರ್ತದೆ ಅಂದರೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿದೆ ನೋಡಿರಿ. ಸೆಕೆಂಡ್ ಸಬ್ ಸೆಕ್ಷನ್ದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೋಟಲ್ 5 ಅದಾವು. 5ಕ್ಕೂ ಈಚ್ ಮಾರ್ಕ್ಸ್ 1 ಮಾರ್ಕ್ ಬರ್ತೈತಿ. ಈಚ್ ಕ್ವಶನ್ಗೆ 1 ಮಾರ್ಕ್. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗ್ತಾ ನಿಮಗೆ 5 ಮಾರ್ಕ್ಸ್ ಕರೆಕ್ಟ್ ಆನ್ಸರ್ ಮಾಡಿದರೆ. ಸೊ ಇಂಟ್ರೆಸ್ಟಿಂಗ್ ಏನಂದರೆ ಇದರಲ್ಲಿ ನಿಮಗೆ ಆನ್ಸರ್ಸು ಆ್ಯಕ್ಚುಲಿ ಆನ್ಸರ್ಸ್ ಏನಿದಲ್ಲ ಅವನು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ, ರ್ಯಾಂಡಮ್ ಆಗಿ ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಸುಟೇಬಲ್ ಆನ್ಸರ್ ಇದರಲ್ಲಿನೇ ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗ್ತೈತೆ. ಓಕೆ, ಆಲ್ರೆಡಿ ಆನ್ಸರ್ಸ್ ಆರ್ ಗಿವನ್, ಜಸ್ಟ್ ಯಾವುದು ಕರೆಕ್ಟ್ ಆನ್ಸರ್ ಅಂತಂಥೇಳಿ ನೀವು ಪ್ರಾಪರ್ಲಿ ಚೂಸ್ ಮಾಡಿ ಆನ್ಸರ್ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ನೀವು ನೋಡಬಹುದು ಆನ್ಸರ್ ಎನಿ 5 ಅಂತಿದೆ ನೋಡ್ರಿ. ಆನ್ಸರ್ ಎನಿ 5 ಕ್ವಶನ್ಸ್ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲ್ ಎಷ್ಟಿದಾವೆ ಅಂದರೆ ಕ್ವಶನ್ಸ್ 8 ಕ್ವಶನ್ಸ್ ಅದಾವೆ. ಸೊ 8ರಲ್ಲಿ ನೀವು ಯಾವುದಾದ್ರು ಪರ್ಫೆಕ್ಟ್ 5 ಬರ್ತಿದ್ರೆ ಪರ್ಫೆಕ್ಟ್ 5 ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಇರ್ತಾವೆ, 10 ಮಾರ್ಕ್ಸ್ ಸಿಗ್ತಾವೆ. ಓಕೆ, ನೆಕ್ಸ್ಟ್ ಪಾರ್ಟ್ ಸಿದಲ್ಲಿ ನೀವು ನೋಡಬಹುದು. ಪಾರ್ಟ್ ಸಿದಲ್ಲಿ ಸಬ್ ಸೆಕ್ಷನ್ 4th ಆನ್ಸರ್ ಎನಿ 5. ಟೋಟಲ್ 8 ಕ್ವಶನ್ಸ್ ಅದಾವ. 8ರಲ್ಲಿ ನೀವು ಯಾವುದಾದ್ರೂ 5 ಪರ್ಫೆಕ್ಟ್ ಬರುವಂತಹ 5 ಕ್ವಶನ್ಸ್ ನೀವು ಆನ್ಸರ್ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವಂದರೆ ಹಿಯರ್ ಯು ಕ್ಯಾನ್ ಸಿ ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ನೀವು 5 ಕರೆಕ್ಟ್ ಆನ್ಸರ್ ಮಾಡಿದರೆ
ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಬರ್ತಾವೆ 5 ಇಂಟು 3 15 ಮಾರ್ಕ್ಸ್ ಬರ್ತಾವೆ. ಓಕೆ, ಕರೆಕ್ಟಾಗಿ ಚೂಸ್ ಮಾಡಬೇಕು. ನಿಮಗೆ ಯಾವುದರಲ್ಲಿ ಆನ್ಸರ್ ಯಾವ ಕ್ವಶನ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆನ್ಸರ್ ಮಾಡ್ಲಿಕ್ಕೆ ಬರ್ತದಲ್ಲ ಅದನ್ನಷ್ಟೇ ತೊಗೊಂಡು ನೀವು ಆನ್ಸರ್ ಬರೀರಿ. ಓಕೆ, ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ ಬರ್ತಾವೆ. ಸೆಕ್ಷನ್ 1 ಸೆಕ್ಷನ್ 2 ಅಂತ ಬರ್ತದೆ ಕೆಳಗಡೆ. ಸೊ ಸೆಕ್ಷನ್ 1ದಲ್ಲಿ ಸಬ್ ಸೆಕ್ಷನ್ 5th 1. ಸೊ ಆನ್ಸರ್ ಎನಿ 5 ಅಂತಿದೆ ನೋಡ್ರಿ. ಈಚ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್ ಹಿಯರ್ 5 ಮಾರ್ಕ್ಸ್. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿದ್ದು. ಸೊ 5 ಇಂಟು 5 25 ಮಾರ್ಕ್ಸ್. ಓಕೆ, ಸೊ ಔಟ್ ಆಫ್ 8 ಕ್ವೆಶನ್ಸ್ ನೀವು ಯಾವುದಾದ್ರೂ 5 ಚೂಸ್ ಮಾಡಿರಿ. ಪರ್ಫೆಕ್ಟ್ ಬರುವಂಥ 5 ಚೂಸ್ ಮಾಡಿ ಆನ್ಸರ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ 25 ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರ್ತಾವೆ. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ ಸೆಕ್ಷನ್ 2 ಅಂತ ಬರ್ತೈತಲ್ಲ, ಸೆಕ್ಷನ್ 2ದಲ್ಲಿ ನೀವು ನೋಡಬಹುದು. ಸೆಕ್ಷನ್ 2ದಲ್ಲಿ ಪಾರ್ಟ್ ಡಿ ಆನ್ಸರ್ ಎನಿ 3 ಇದೆ ನೋಡ್ರಿ. ಸೊ 3 ಬಟ್ ಕ್ಯಾರೀಸ್ 10 ಮಾರ್ಕ್ಸ್ ಈಚ್. 10 ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿಲ್ಲಿ. ಸೊ ನೀವು 3 ಔಟ್ ಆಫ್ 5 ಕ್ವೆಶನ್ಸ್ ಎನಿ 3 ನೀವು ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಿದರೆ ನಿಮ್ಗೆ ಎಷ್ಟು ಬರ್ತೈತೆ 3 ಇಂಟು 10 ಮಾರ್ಕ್ಸ್ ಅಂದರೆ ಟೋಟಲ್ 30 ಮಾರ್ಕ್ಸ್ ಮ್ಯಾಕ್ಸಿಮಮ್ ನಿಮಗೆ ಸಿಗ್ತೈತಿ. ಓಕೆ, ಸೊ ನಿಮಗೆ ಪಾಸ್ ಇದೇ ರೀತಿ ಕೆಳಗಡೆನೂ ಇದೆ ನೋಡ್ರಿ. ಇನ್ನೊಂದು ಕ್ವಶನ್ ಪೇಪರ್ ಐತೆ ನಿಮಗೆ, ಮಾಡೆಲ್ ಕ್ವಶನ್ ಪೇಪರ್. 2 ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡಿದ್ದಾರೆ. ಸೊ ಪ್ಯಾಟರ್ನ್ ರಿಮೈನ್ ಸೇಮ್ ಹಿಯರ್, ಓನ್ಲಿ ದ ಕ್ವಶನ್ಸ್ ಆರ್ ಡಿಫ್ರೆಂಟ್. ಕ್ವಶನ್ಸ್ ಅಷ್ಟೇ ಬೇರೆ ಬರ್ತಾವಿಲ್ಲಿ, ಪ್ಯಾಟರ್ನು ಸೇಮ್ ಇರ್ತೈತಿ. 4 ಪಾರ್ಟ್ಸ್ ಇರ್ತಾವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಂತ ಹೇಳಿ. ಪಾರ್ಟ್ ಡಿದಲ್ಲಿ ಮತ್ತೆ 2 ಸೆಕ್ಷನ್ಸ್ ಬರ್ತಾವೆ, ಸೆಕ್ಷನ್ 1 ಸೆಕ್ಷನ್ 2 ಅಂಥೇಳಿ. ಸೊ ಈ ಕ್ವಶನ್ ಪೇಪರ್ ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಸಿಲೆಬಸ್ ಹೇಗೆ ನೋಡ್ಬೇಕಂತೇಳಿ ನಾನು ಸೆಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋದು ಪಾಸ್. ಜಸ್ಟ್ ನಾನು ಪಾಸ್ ಆಗಬೇಕು, ಏನೆಲ್ಲ ಸೆಕ್ಷನ್ಸ್ ಯಾವುದು ಪಾರ್ಟ್ಸ್ ನಾನು ಫೋಕಸ್ ಮಾಡ್ಬೇಕಂತ ನೀವು ಕೇಳ್ತೀರಿ. ಸೊ ಇಲ್ಲಿ ನಾವು ನೋಡಿದ ಪ್ರಕಾರ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ ಅಂದರೆ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸೆಕ್ಷನ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ. ಪಾರ್ಟ್ ಸಿದಲ್ಲಿ ಟೋಟಲ್ 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಎಷ್ಟಾಗ್ತೈತಿ ಇದು 15 ಮಾರ್ಕ್ಸ್ ಆಗ್ತೈತಿ. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ ಫಸ್ಟ್ ಸೆಕ್ಷನ್ದಲ್ಲಿ 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ಯಾರೀಸ್ 5 ಮಾರ್ಕ್ಸ್, ಇದು 25 ಮಾರ್ಕ್ಸ್ ಆಗ್ತೈತಿ. ನೆಕ್ಸ್ಟ್ ಸೆಕೆಂಡ್ ಸಬ್ ಸೆಕ್ಷನ್ದಲ್ಲಿ 3 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ಟೋಟಲ್ 10 ಮಾರ್ಕ್ಸ್, ಒಂದು ಈಚ್ ಕ್ವೆಶನ್ಗೆ 10 ಮಾರ್ಕ್ಸ್. ಸೊ ಇದು ಎಷ್ಟಾಗ್ತೈತಿ 30 ಮಾರ್ಕ್ಸ್. ಸೊ ನೀವು 3 ಆ್ಯಡ್ ಮಾಡಿದ್ರೆ 15 + 25 + 30 ಆ್ಯಡ್ ಮಾಡಿದರೆ ಎಷ್ಟಾಗ್ತೈತಿ ನಿಮಗೆ ಟೋಟಲ್ ಇಟ್ ಕಮ್ಸ್ ನಿಯರ್ಲಿ 70 ಅಂತ ಬರ್ತೈತಿ. ಸೊ ನೀವು ಆ್ಯಡ್ ಮಾಡಿದರೆ ನಿಮಗೆ 70 ಮಾರ್ಕ್ಸ್ ಕ್ವಶನ್ಸ್, 70 ಮಾರ್ಕ್ಸ್ ಕ್ವಶನ್ ಜಸ್ಟ್ ನೀವು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಮೇಲೆ ಫೋಕಸ್ ಮಾಡಿದ್ರೆ ಆರಾಮ್ಸೆ ನೀವು 70 ಸ್ಕೋರ್ ಮಾಡ್ಬೋದು. ಅದಕ್ಕೆ ನಿಮ್ಗೆ ಹೇಳೋದು ಜಸ್ಟ್ ಪಾಸ್ ಆಗಬೇಕಂದ್ರೆ ಜಸ್ಟ್ ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ನೀವು ಮಾಡ್ಬೋದು. ಏನು ನೀವು ಫೋಕಸ್ ಮಾಡಿರಿ ಇವೆರಡು ಕ್ವಶನ್ ಪೇಪರ್ದಲ್ಲಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಎರಡೂ ಕ್ವಶನ್ ಪೇಪರ್ದು ಕ್ವಶನ್ಸ್ ಸಾಲ್ವ್ ಮಾಡಿ, ಅಂದರೆ ಆನ್ಸರ್ಸ್ ಬರೆದು ನೀಟಾಗಿ ಮೇಲಿನ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಆರಾಮ್ಸೆ ನೀವು ಪಾಸ್ ಆಗ್ತೀರಿ. ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ತೀರಿ. ಎಲ್ಲಿ ತನಕ 70 ಮಾರ್ಕ್ಸ್ ತನಕ ಸ್ಕೋರ್ ಮಾಡ್ತೀರಿ. ಇನ್ನೂ ಜಾಸ್ತಿ ಬೇಕಂದರೆ ನೀವು 2 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು. ಇನ್ನೂ ಜಾಸ್ತಿ ನೀವು ಸ್ಕೋರ್ ಮಾಡಬೇಕಂದ್ರೆ. ಸೊ ಇವು 2 ಕ್ವಶನ್ ಪೇಪರ್ ನೀಟಾಗಿ ಬರೆದು ತೆಗೀರಿ, ಪ್ರಾಕ್ಟೀಸ್ ಮಾಡಿರಿ. ಮೇಲಿನ ಮೇಲೆ ಓದಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಿ. ಸೊ ಇನ್ನೂ ಅಷ್ಟು ಜಾಸ್ತಿ ಟಿಪ್ಸ್ ಅದಾವ ಎಕ್ಸಾಮಿಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೇಗೆ ಈಸಿಲಿ ಪಾಸ್ ಮಾಡಬೇಕು, ಹೌ ಟು ಪಾಸ್ ಅ ಡಿಪ್ಲೊಮಾ ಈಸಿಲಿ ಇನ್ 10 days ಅಂತ ಹೇಳಿ ನಾನು ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿ ನೋಡಿದರೆ ನಿಮಗೆ ಈಸಿಲಿ ಪ್ರಿಪ್ರೇಷನ್ ಮಾಡ್ಬೋದು. ಶಾರ್ಟ್ ಟೈಮ್ದಲ್ಲಿ ನೀವು ಆರಾಮ್ಸೆ ಪ್ರಿಪೇರ್ ಮಾಡಿ ಪಾಸ್ ಮಾಡ್ಕೋಬೋದು. ಓಕೆ, ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದ ಆಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.